ಮನೆಯಲ್ಲೇ ಮಾಡ್ಕೊಳ್ಬೋದು. ಆದರೆ ತುಂಬ ಇದಕ್ಕೆಲ್ಲ ಏನಂದರೆ ಅಳತೆ ಪ್ರಕಾರ ನಾವು ಹಾಕಬೇಕಾಗತ್ತೆ. ಏನೋ ಹಾಕಿ ಮಾಡಿದ್ರೆ ಅದು ಮಕ್ಕಳು ಕೊಟ್ಟರೆ ಕುಡಿಯಲ್ಲ. ನಮಸ್ಕಾರ, ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು 7 ಪ್ರಾಡಕ್ಟ್ ಸೇಲ್ ಮಾಡ್ತಿದ್ದೆ. 3 ತಿಂಗಳಾಯ್ತು ಅಷ್ಟೇ ನಾನು ಬಿಸ್ನೆಸ್ ಶುರು ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಿಸ್ನೆಸ್ ಆಗ್ತಾಯಿದೆ. ನನ್ನ ಪ್ರಾಡಕ್ಟು ದುಬೈಗೂ ಹೋಗ್ತಾ ಇದೆ. ಫಸ್ಟ್ ಟೈಮ್ ನನ್ನ ಪ್ರಾಡಕ್ಟು ದುಬೈಗೂ ಫ್ಲೈಟಲ್ಲಿ ಹೋಗ್ತಾ ಇರೋದು. ಅದು ಎಲ್ಲದಕ್ಕಿಂತ ಖುಷಿ. ಮತ್ತೆ ಗುಡ್ ಮಾರ್ನಿಂಗ್ ಅಮ್ಮ. ನಾನು ಇಲ್ಲಿ ಮ್ಯಾಂಗ್ಳೂರಿಂದ ಮಾತಾಡ್ತಾ ಇರೋದು. ನಾನು ನಿಮ್ಮದು ವೆಯ್ಟ್ ಲಾಸ್ ಪೌಡರ್ ಮತ್ತು ಗ್ರೀನ್ ಟೀ ತಗೊಂಡಿದ್ದೆ ಲಾಸ್ಟ್ ವೀಕ್. ನಾನು ಅದನ್ನು ಮಾರ್ನಿಂಗ್ ಮತ್ತು ಈವ್ನಿಂಗ್ 2 ಟೈಮ್ಸ್ ಸಹ ಯೂಸ್ ಮಾಡ್ತಾ ಇದ್ದೆ. ಕರೆಕ್ಟ್ 1 ವೀಕ್ ಆಯಿತು. 1 ವೀಕಿಗೆ 3 kg ಕಮ್ಮಿ ಆಗಿದೆ. ಮತ್ತು ನಂದು ಹೊಟ್ಟೆ ಎಲ್ಲ ಬ್ಲೋಟಿಂಗ್ ಆಗ್ತಾಯಿತ್ತು, ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗ್ತಾಯಿತ್ತು ಮೊದಲು. ಈಗ ಅದೆಲ್ಲ ಕಮ್ಮಿ ಆಗಿದೆ. ಒಂದು ಫ್ರೆಶ್ ಆಗಿ ಇರ್ತೇನೆ. ತುಂಬ 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 ಥ್ಯಾಂಕ್ಸ್ ಅಮ್ಮ, ತುಂಬ ಚೆನ್ನಾಗುಂಟು. ಥ್ಯಾಂಕ್ ಯು. ಕೇಳಿಸ್ಕೊಂಡ್ರಲ್ಲ ವಾಯ್ಸ್ ರೆಕಾರ್ಡು. ಈ ಥರ ತುಂಬ ಜನ ನನಗೆ ದಿನ ಕಳಿಸ್ತಾರೆ. ತುಂಬ ಚೆನ್ನಾಗಿತ್ತು, ನಾನು ಇಷ್ಟು ಸಣ್ಣ ಆದೆ, ಇಷ್ಟು ಆರೋಗ್ಯವಾಗಿದ್ದೀನಿ, ನೀವು ಫೇಸ್ ಗ್ಲೋಯಿಂಗ್ ಹಚ್ಕೊಂಡು ಇಷ್ಟು ಮುಖ ಚೆನ್ನಾಗಾಯಿತು, ರಾಗಿ ಅಂಬ್ಲಿ, ಬಾರ್ಲಿ ಗಂಜಿ, ಹೆಸರು ಕಾಳು ಜ್ಯೂಸು, ವೆಯ್ಟ್ ಲಾಸ್ ಪುಡಿ, ಇವಾಗ ಕಷಾಯ ಪುಡಿ ಅದ್ರ ಜೊತೆಲಿ ಸೇರಿಕೊಂಡಿದೆ. ತುಂಬ ಅಂದರೆ ನಿನ್ನೆ ವೀಡಿಯೋ ಮಾಡಾಕಿದ್ದೀನಿ, ಬೆಣ್ಣೆ ಕೃಷ್ಣ ವ್ಲಾಗಲ್ಲಿ ನಿನ್ನೆ ವೀಡಿಯೋ ಮಾಡಾಕಿದ್ದೀನಿ. ನಿನ್ನೆಯಿಂದ ನನಗೆ ಇವತ್ತವರೆಗೂ 6 kg ಸೇಲ್ ಆಯಿತು. ನಿಜವಾಗ್ಲೂ ಹೇಳ್ತೀನಿ, 6 kg ನಾನು ಇನ್ನೂ ರೆಡಿ ಮಾಡಿ ಇಟ್ಕೊಂಡಿರಲಿಲ್ಲ. ಆರ್ಡ್ರ್ ಬಂದಮೇಲೆ ಮಾಡೋಣ ಅಂದ್ಕೊಂಡಿದ್ದೆ. ಈಗ ಅತ್ತಿಗೆಗೆ ಹೇಳಿದ್ದೀನಿ, ಅತ್ತಿಗೆ ಮಾಡೋದದು. ಅತ್ತಿಗೆಗೆ ಈಗ ಫೋನ್ ಮಾಡಿ ಹೇಳಿದ್ದೀನಿ, ಅತ್ತಿಗೆ ರೆಡಿ ಮಾಡ್ಕೊಳ್ಳಿ 10 kg ಅಂತ ಹೇಳಿದ್ದೀನಿ. ಖಂಡಿತ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಈಗ ಹೇಗೆ ಮಾಡೋದು, ಕಷಾಯ ಪುಡಿಗೆ ಏನು ಬೇಕು ಮತ್ತು ಕಷಾಯನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೋಂಪು ಎಷ್ಟು ಒಳ್ಳೆಯದು ನಿಮಗೆ ಗೊತ್ತು, ಜೀರಿಗೆನೂ ಗೊತ್ತು ನಿಮಗೆ ಎಷ್ಟು ಒಳ್ಳೆಯದಂತ. ನಾನು ಪ್ರತಿಯೊಂದು ಬಿಡಿಸಿ ಹೇಳಬೇಕು ಅಂತ ಏನೂ ಇಲ್ಲ. ಪ್ರತಿಯೊಂದು ನಮ್ಮದು ಅಡುಗೆ ಮನೆಯಲ್ಲೇ ಇರುತ್ತೆ. ನಮ್ಮದು ಔಷಧಿ ಫಸ್ಟು ಮೆಡಿಕಲ್ ಸ್ಟೋರೇ ನಮ್ಮ ಅಡುಗೆ ಮನೆ, ಆಮೇಲೆ ನಾವು ಮೆಡಿಕಲ್ ಸ್ಟೋರ್ಗೆ ಹೋಗ್ಬೇಕಾಗತ್ತೆ. ನೋಡಿ, ಮೆಂತೆ, ಕಾಳು ಮೆಣಸು. ತುಂಬ ಇವಾಗ ಚಳಿ ಮಳೆಗಂತೂ ನೆಗಡಿ, ಕೆಮ್ಮು, ಶೀತ ಆಗ್ತಾ ಇರುತ್ತೆ. ಗಂಟ್ಲು ನೋವು, ಗಂಟ್ಲು ಕಟ್ಕೊಳ್ಳೋದು ತುಂಬ ಒಳ್ಳೆಯದು ಕಾಳು ಮೆಣಸು. ಧನಿಯಾನೂ ಅಷ್ಟೇ ನೋಡಿ, ಸೋಂಪು ಮಿಕ್ಸ್ ಆಗಿದೆ. ಧನಿಯಾ ಇದನ್ನು, ಆಮೇಲೆ ಇದು ಅರಿಶಿನ, ಎಲ್ಲರಿಗೂ ಗೊತ್ತು ಅರಿಶಿಣ ಇದು. ಇವಾಗ ಇದು ಏನು ಅಂತ ನೋಡ್ತಾ ಇದ್ದೀರಾ, ಇದು ಜ್ಯೇಷ್ಠ ಮಧು. ಮಕ್ಕಳಿಗೆಲ್ಲ ತೆಯ್ದಾಕ್ತೀವಿ ನಾವು. ತುಂಬ ಸ್ವೀಟ್ ಇರುತ್ತೆ, ಅತಿ ಮಧುರ ಅಂತಾರೆ, ಜ್ಯೇಷ್ಠ ಮಧು ಅಂತಾರೆ. ತುಂಬ ಸ್ವೀಟಾಗಿರುತ್ತೆ ಇದು, ತುಂಬ ಗಟ್ಟಿ. ತೆಯ್ದರೆ ತುಂಬ ಇಷ್ಟನ್ನು ಹಾಕಿ, ಈ ಸಿಂಗರ್ಸ್ಗಳಿರ್ತಾರಲ್ಲ ಇಷ್ಟು ಹಾಕ್ಕೊಂಡು ಸ್ವೀಟ್ ಬರುತ್ತೆ. ಹಾಕ್ಕೊಂಡು ಈ ಹಾಡು ಹೇಳೋರೆಲ್ಲ ಗಂಟ್ಲು ಸರಿಯಾಗಲಿ ಅಂತೇಳ್ಬಿಟ್ಟು ಸೈಡಲ್ಲಿ ಇಟ್ಕೊಂಡಿರ್ತಾರಂತೆ. ಇದ್ರದ್ದು ರಸನ ನುಂಗ್ತಾ ಇದ್ದರೆ ಗಂಟ್ಲು ನೋವು ಕಡಿಮೆ ಆಗುತ್ತೆ. ತುಂಬ ಒಳ್ಳೆಯದು ಜ್ಯೇಷ್ಠ ಮಧು. ಆಮೇಲೆ ಒಣಶುಂಠಿ, ಇಷ್ಟು ಐಟಮ್ ಹಾಕಿ ಮಾಡ್ತಾರೆ, ಅತ್ತಿಗೆ ಮಾಡ್ತಾರೆ. ಇವತ್ತಿಂದ ನಾನು ಕಷಾಯ ಪೌಡ್ರೂ ಆರ್ಡ್ರ್ ತೊಗೊಳ್ತಾ ಇದ್ದೀನಿ. ಕಷಾಯ ಪೌಡ್ರ್ ಈ ಮಳೆಗಾಲ ಚಳಿಗಾಲಕ್ಕೆ ತುಂಬ ಅಂದರೆ ತುಂಬ ಗಂಟ್ಲು ನೋವು, ಕೆಮ್ಮು, ಕಫ. ಇವಾಗ ಸ್ಕೂಲ್ ಬೇರೆ ಶುರು ಆಗೋಗಿದೆ ಪಾಪ ಪುಟ್ಟು ಮಕ್ಕಳಿಗೆ. 1-2 ದಿವಸ ಹೋಗಿದ ತಕ್ಷಣ ಅವಕ್ಕೆ ಕೆಮ್ಮು, ಕಫ ಎಲ್ಲ ಕಟ್ಬಿಡುತ್ತೆ. ಕಫ ತುಂಬ ಕರಗಿಸುತ್ತೆ. ಇದು ಕಫ ಕರಗಿಸುತ್ತೆ, ಕೆಮ್ಮು ಹೋಗುತ್ತೆ, ನೆಗಡಿ ಹೋಗುತ್ತೆ, ಗಂಟ್ಲು ನೋವು ಹೋಗುತ್ತೆ, ಗಂಟ್ಲು ಕರ ಅನ್ನೋದು ಹೋಗುತ್ತೆ, ಹಸಿವೆ ಜಾಸ್ತಿ ಆಗುತ್ತೆ. ತುಂಬ ನಮ್ಮ ಬಾಡಿಗೆ ತುಂಬ ಶಕ್ತಿ ಕೊಡುತ್ತೆ ಕಷಾಯ ಪುಡಿ. ನೀವು ಉಡುಪಿ, ಮಂಗಳೂರು, ಹೊನ್ನಾವರ, ಸಿರ್ಸಿ ಈ ಕಡೆ ಊರ ಕಡೆಯವ್ರಿಗೆ ನೋಡ್ಬೋದು. ಹೋಗಿದ ತಕ್ಷಣ, ಮನೆಗೆ ಹೋಗಿದ ತಕ್ಷಣ ಕಾಫಿ ಟೀ ಕೊಡ್ಲಾ ಅಂತ ಕೇಳಲ್ಲ, ಕಷಾಯ ಕೊಡ್ಲಾ ಅಂತ ಕೇಳ್ತಾರೆ. ಆ ಕಷಾಯ ಪುಡಿನ ನಾನು ಇವಾಗ ಸೇಲ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಗೊತ್ತು ನಂದು 7 ಪ್ರಾಡಕ್ಟ್ ಇದೆ ಅಂತ. ಆ 7 ಪ್ರಾಡಕ್ಟ್ ಜೊತೆಲಿ ಇವಾಗ ನಾನು ಕಷಾಯ ಪುಡಿ ಒಂದು ಸೇರಿಸಿದ್ದೀನಿ. 8 ಪ್ರಾಡಕ್ಟ್ ಆಯಿತು. 3 ತಿಂಗಳಾಯಿತು, 3 ತಿಂಗಳು ತುಂಬುತ್ತೆ ನಾನು ಬಿಸ್ನೆಸ್ ಶುರು ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಂದೊಂದು ಪ್ರಾಡಕ್ಟು ದುಬೈಗೂ ಹೋಗ್ತಾ ಇದೆ. ಫಸ್ಟ್ ಟೈಮ್ ನನ್ನ ಪ್ರಾಡಕ್ಟು ದುಬೈಗೆ ಹೋಗ್ತಾ ಇರೋದು. ಮುಂದೆ ವೀಡಿಯೋ ಹಾಕ್ತೀನಿ ನೋಡಿ. ನಾನು ಒಬ್ಬರಿಗೆ ಮಾತ್ರ ಮಾಡ್ತಾ ಇರೋದು. ಇಷ್ಟು ಚಿಕ್ಕ ಲೋಟದಲ್ಲಿ ಹಾಲು ತೊಗೊಂಡಿದ್ದು ನೋಡಿ, ಎಷ್ಟು ಪುಟಾಣಿ ಲೋಟದಲ್ಲಿ 1/4 ಲೋಟ ಹಾಲು ತೊಗೊಂಡಿದ್ದು. ಇಷ್ಟೇ ಸಾಕು ಹಾಲು, ಜಾಸ್ತಿ ಬೇಡ. ಇದೊಂದು 50 ml ಹಾಲು ಇರ್ಬೋದು ಅಷ್ಟೇ. ಇದು ಹಾಲು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಅದರಲ್ಲೇ 1 ಗ್ಲಾಸ್ ನೀರು ಹಾಕ್ತೀನಿ.
ನೋಡಿ, ಇನ್ನೂ ಅರ್ಧ ಹಾಕ್ತೀನಿ. 1.5 ಗ್ಲಾಸ್ ನೀರು ಹಾಕಿದ್ದೀನಿ ನೋಡಿ, ಹಾಕ್ತೆ. ಇದನ್ನು ಇವಾಗ ಕುದಿಯೋಕ್ಕಿಡೋಣ. ನಾವು ಕುದೀತಾ ಹಾಲಿಟ್ಟಿದ ತಕ್ಷಣ ನಾವು ಕೈದು ಕಷಾಯ ಪುಡಿ ನೋಡಿ ಈ ಕಲರ್ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಮಕ್ಕಳಿಗೆಲ್ಲ ಕೊಡಿ, ಮಕ್ಕಳು ಇಷ್ಟಪಟ್ಟು ಕುಡಿತಾರೆ. ಇಷ್ಟೇ ಸಾಕು, ಜಾಸ್ತಿ ಬೇಡ. ಇಷ್ಟ ಹಾಕಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಲಿ. ತುಂಬ ಒಳ್ಳೆಯದೊಳೆ ಬಾದಾಮಿ ಹಾಲು ಕುಡ್ದಾಗಿರುತ್ತೆ. ಇದು ಅತ್ತಿಗೆ ಮಾಡ್ತಿರೋದು. ಅಮ್ಮನಿಂದ ಅಜ್ಜಿ ಮಾಡ್ತಾಯಿದ್ರು, ಅಜ್ಜಿಯಿಂದ ಅಮ್ಮ ಕಲಿತರು, ಅಮ್ಮನಿಂದ ಅತ್ತಿಗೆ ಕಲಿತರು. ಇವಾಗ ನಾನು ಎಲ್ರಿಗೂ ಯೂಸ್ ಆಗಲಿ, ಯಾಕಂದರೆ ಮಳೆಗಾಲ ಚಳಿಗಾಲ ಅಂತ ಹೇಳಿ ಈಗ ನಾನು ಅತ್ತಿಗೆ ಕೈಲಿ ಮಾಡಿಸಿ ನಾನು ಸೇಲ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಮಾಡಿಕೊಡಿ ಅದಕ್ಕೆ ಅಂದೆ. ಆಯ್ತಮ್ಮ ಅದಕ್ಕೇನಂತೆ ಅಂತ ಅಂದರು. ಅವ್ರ ಕೈಲಿ ಮಾಡಿಸಿರೋದು ನಾನು. ತುಂಬ ಅಂದರೆ ತುಂಬ ಚೆನ್ನಾಗೂ ಮಾಡ್ತಾರೆ ಮತ್ತು ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ತೊಗೊಂಡು ನೋಡಿ, ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ. ಆ ನಂಬರ್ಗೆ ಆರ್ಡ್ರ್ ಕೊಟ್ಟರೆ ನಾನು ಕಳಿಸ್ಕೊಡ್ತೀನಿ. ಒಂದು ಸರಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿತ್ತು. ನಾವು ಇಷ್ಟು ದಿನ ಮಿಸ್ ಮಾಡ್ಕೊಂಡ್ವಲ್ಲ ಅಂತ ಅಂದ್ಕೊಳ್ತೀರ. ನೋಡಿ ಕುದಿಯೋಕ್ಕೆ ಶುರು ಆಯಿತು. ಸಣ್ಣ ಉರಿಲಿಡಿ, ಉಕ್ಕೋಗುತ್ತೆ. ಸಣ್ಣ ಉರಿಲಿಟ್ಟು 1 ನಿಮಿಷ ಕುದೀರಿ. ಕುದಿಬೇಕಾದ್ರೇ ಗೊತ್ತಾಗುತ್ತೆ ಎಷ್ಟು ಘಮ ಘಮ ಅಂತಿರುತ್ತೆ ಗೊತ್ತಾ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಐಟಮ್ ಹಾಕಿರ್ತಾರೆ. ಅದರಲ್ಲಿ ಸ್ಪೆಷಲಾಗಿ ಜ್ಯೇಷ್ಠ ಮಧು, ಅತಿ ಮಧುರ ಅಂತೀರ, ಜ್ಯೇಷ್ಠ ಮಧು ಅಂತೀರ, ಅದನ್ನು ಹಾಕಿರ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ನೀವು ಆರ್ಡ್ರ್ ಕೊಟ್ಟು ತೊಗೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದು 1 ನಿಮಿಷ ಕುದೀಲಿ. ಇಷ್ಟು ಕುದಿ ಬಂದಿದೆ ಸಾಕು. ನಾನು ಇವಾಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಇದಕ್ಕೆ ಬೆಲ್ಲ ಸಕ್ಕರೆ ಏನೂ ಬೇಡ, ಹಾಗೆ ಚೆನ್ನಾಗಿರುತ್ತೆ. ಹಾಗೂ ಕುಡಿದು ನೋಡಿ. ಇಲ್ವಾ ಒಂಚೂರು ಬೆಲ್ಲ ನೋಡಿ, ಸ್ವಲ್ಪ ನಾನು ಬೆಲ್ಲ ತಂದು ಕುಟ್ಟಿಟ್ಟಿರ್ತೀನಿ. ಇಷ್ಟೇ ಬೆಲ್ಲ ಹಾಕ್ತೀನಿ. ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಹಾಕಿ ಸ್ವಲ್ಪ ಬಿಸಿಗೆ ಬೆಲ್ಲ ಕರಗಲಿ ಅಷ್ಟೇ. ಕುಟ್ಟಿರೋ ಬೆಲ್ಲ, ಜೋನಿ ಬೆಲ್ಲ ಆದರೆ ಬೇಗ ಕರಗುತ್ತೆ. ಇಷ್ಟೇ ಈಗ ಸೋಸ್ಕೊಳ್ಳೋದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ಒಂದು ಸರಿ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಆದರೆ ತುಂಬ ಇದಕ್ಕೆಲ್ಲ ಏನಂದರೆ ಅಳತೆ ಪ್ರಕಾರ ನಾವು ಹಾಕಬೇಕಾಗತ್ತೆ. ಏನೋ ಹಾಕಿ ಮಾಡಿದ್ರೆ ಅದು ಮಕ್ಕಳು ಕೊಟ್ಟರೆ ಕುಡಿಯಲ್ಲ. ಅಳತೆ ಪ್ರಕಾರ ಹಾಕಿ ಮಾಡಬೇಕಾಗತ್ತೆ. ನೋಡಿ ಈ ಥರ ಎಮ್ಮಿ ಆಗಿರುತ್ತೆ. ನೋಡಿ ಎಷ್ಟು ಬೇಗ ಕಷಾಯ ಪುಡಿ ಇತ್ತು ಅಂತ ಅಂದರೆ ನಾವು ಎಷ್ಟು ಬೇಗ ಕಷಾಯ ಮಾಡ್ಬೋದು. ತುಂಬ ಅಂದರೆ ತುಂಬ ಒಳ್ಳೆಯದು. ಮಕ್ಕಳಿಗೆ ಮಳೆಗಾಲ, ಸ್ಕೂಲು ಶುರು ಆಯಿತು ಪಾಪ ಮಕ್ಕಳಿಗೆ, ಅವ್ರು ಕುಡಿಯಲ್ಲ. ಒಂದಿಷ್ಟೇಷ್ಟು ಚಿಕ್ಕ ಗ್ಲಾಸಲ್ಲಿ ಕುಡಿಸಿ ಕಳಿಸಿ. ನಿಜವಾಗ್ಲೂ ನಿಮಗೆ ಒಂದು ವಾರದಲ್ಲಿ ನಿಮಗೆ ಗೊತ್ತಾಗುತ್ತೆ ಹೇಗೆ ಏನು ಅಂತ. ಅವ್ರಿಗೆ ಕೆಮ್ಮಿರೋದು, ಮೂಗಲ್ ಸೋರೋದು, ಒಬ್ರೊಬ್ರು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು 25-50 ಅಕ್ಷಿ ಹೊಡಿತಾರೆ. ಅಕ್ಷಿ ಅಂತ ಬೆಳಗ್ಗೆ ಎದ್ದಿದ ತಕ್ಷಣ ಇರುತ್ತೆ. ಅವ್ರಿಗೂ ತುಂಬ ಒಳ್ಳೆಯದಿದು. ತುಂಬ ಅಂದರೆ ತುಂಬ ಒಳ್ಳೆಯದು. ಸೈನಸ್ಗೆ ಪ್ರತಿಯೊಂದಕ್ಕೂ ಒಳ್ಳೆಯದು. ಅಷ್ಟು ಚೆನ್ನಾಗಿರುತ್ತೆ. ಸ್ಕ್ರೀನ್ ಮೇಲೆ ಆರ್ಡ್ರು ನಂಬರ್ ಹೋಗ್ತಾ ಇರುತ್ತೆ. ಆರ್ಡ್ರು ಕೊಡ್ಬೋದು. ಬಿಸಿನೇ ಕುಡಿಬೇಕು. ನಾನು ಇವಾಗ ಬಿಸಿ ಕುಡಿತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.